Knowledge Park, the Creative School for quality and innovative education. अब एडमिशन होगा सिर्फ ₹1 में। आज ही विजिट। आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज। एडमिशंस आर ओपन। महिलाओं के लिए 33% आरक्षण लागू करने की मांग को लेकर बीदर में महिलाओं द्वारा विरोध प्रदर्शन। अस्सलाम वालेकुम, आदाब। बीके न्यूज में आपका स्वागत। मैं सैयद अकबर अली और आप देख रहे हैं बीके न्यूज। में महिलाओं के लिए आरक्षण की मांग करते हुए ऑल इंडिया डेमोक्रेटिक वुमेन एसोसिएशन समेत कई महिला संगठनों के नेतृत्व में विरोध प्रदर्शन किया गया। विरोध प्रदर्शन का उद्देश्य महिलाओं के लिए 33% आरक्षण लागू करने और महिला आरक्षण में किसी भी कारण से देरी न की जाए। सालों से किए जा रहे संघर्ष के बावजूद भी अब तक कोई परिणाम न मिलने पर आक्रोश व्यक्त किया गया और सरकार से मांग की कि वो आगे बढ़कर राजनीतिक में महिलाओं के लिए समान अवसर प्रदान करें। आजादी के 78 साल बाद भी महिलाओं को पूरी तरह से राजनीतिक आरक्षण। विजय हॉस्पिटल सेंटर फॉर कार्डियो एंड डायबिटिक 24/7 इमरजेंसी सर्विसेज अवेलेबल अपोजिट कमला रेस्टोरेंट नियर बस स्टैंड बसवकल। ARK गिरी सिल्क एंड साड़ी ज्योति विद्यालय प्राइमरी स्कूल एडमिशंस आर ओपन। तेश्वर कॉलोनी लाल तालाब बसवकल। राजनीतिक आरक्षण नहीं मिला और महिलाओं ने सवाल उठाया कि देश की आधी आबादी महिलाओं की है, फिर भी उन्हें राजनीतिक सतर में जगह क्यों नहीं मिल रही है। प्रदर्शनकारियों ने महिलाओं के साथ इंसाफ करते हुए महिला आरक्षण को तत्काल लागू करने की मांग की है। विरोध प्रदर्शन बीदर सिटी के इंचार्ज मिनिस्टर ईश्वर खंडे के ऑफिस के सामने किया गया और प्रदर्शनकारियों ने केंद्र सरकार द्वारा महिला आरक्षण में देरी करने पर आक्रोश व्यक्त किया। ಅಲ್ಲಂ ಪ್ರಭು ಪ್ಯಾರಾಮೆಸಿ ಪ್ಯಾರಾಮೆಡಿಕಲ್ ಅಂಡ್ BCA ಕಾಲೇಜ್ ಅಡ್ಮಿಷನ್ಸ್ ಆರ್ ಓಪನ್. ಇಂದು ನಮಗೆ ಸ್ವಾತಂತ್ರ್ಯ ದೊರೆತು 75 ವರ್ಷಗಳಾದರೂ ಕೂಡ ಸಮಾನತೆಯ ಸಂಕೇತವಾದ 12ನೇ ಶತಮಾನದಲ್ಲಿ ಶರಣರು ಮಹಿಳೆ ಮತ್ತು ಪುರುಷರು ಒಂದೇ ಎಂದು ಹೇಳಿದರೂ ಕೂಡ ಮೊಲೆಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಶರಣರು ಹೇಳಿ 12ನೇ ಶತಮಾನದಲ್ಲಿ ಅಂದಿನ ಅನುಭವ ಮಂಟಪದಲ್ಲಿ ಸಮಾನವಾಗಿ ಮಹಿಳೆಯರಿಗೂ ಮತ್ತು ಸ್ತ್ರೀಯರಿಗೂ ಸಮಾನವಾದ ಸ್ಥಾನವನ್ನು ಕಲ್ಪಿಸಿದ್ದಾರೆ. ಆದರೂ ಇಂದು ನಮ್ಮ ಭಾರತದ ಸಂವಿಧಾನದಲ್ಲಿಯೂ ಕೂಡ ಮಹಿಳೆಯನ್ನು ಕಡೆಗಣಿಸದೆ ಪುರುಷನ ಸಮಾನವಾಗಿರ್ತಕ್ಕಂಥ ಶಿಕ್ಷಣ, ಸಂಘಟನೆ, ಹೋರಾಟ ಇವು ಮಹಿಳೆಯರಿಗೂ ಕೂಡ ದಕ್ಕಬೇಕೆಂದು ನಮ್ಮ ಸಂವಿಧಾನದಲ್ಲಿ ಇದೆ. ಆದರೂ ಕೂಡ ಇಲ್ಲಿಯವರೆಗೆ ನಮ್ಮ ಭಾರತ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜ್ಯಸಭೆ ಇರಲಿ ಲೋಕಸಭೆ ಇರಲಿ ನಮಗೆ 33% ಮೀಸಲಾತಿ ಕೊಡಿ ಎಂದು ಸುಮಾರು 50 ವರ್ಷಗಳಿಂದ ನಾವು ಧ್ವನಿ ಎತ್ತಿದರೂ ಕೂಡ ನಮ್ಮ ಧ್ವನಿಗೆ ಯಾವುದೇ ಬೆಲೆ ಇಲ್ಲದಂತಾಗಿದೆ. ಬಹುಶಃ ನಾನೊಂದು ಕಳಕಳಿಯಿಂದ ಮಾತು ಹೇಳ್ತೀನಿ. ನನ್ನ ಮಗಳು 1992ರಲ್ಲಿ ಹುಟ್ಟಿದಾಗ ಇದೇ ಅಂಬೇಡ್ಕರ್ ಸರ್ಕಲ್ ಹತ್ತಿರ 32 ವರ್ಷದ ಹಿಂದೆ ನಾವು ದೊಡ್ಡ ಹೋರಾಟ ಮಾಡಿದ್ದೇವೆ. ಆಗಿನಿಂದ ಇಲ್ಲಿಯವರೆಗೂ ಕೂಡ ಆ 33% ಯಾವುದೇ ಶಾಸಕಾಂಗದಲ್ಲಿ ನಮಗೆ ಮೀಸಲಾತಿ ನೀಡಿಲ್ಲ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ತುಟಿಗೆ ತುಪ್ಪ ಹಚ್ಚಿದಂತೆ ಮೀಸಲಾತಿ ಕೊಡುತ್ತೇವಂತ ಹೇಳಿ ಅವರು ಮತ ಗಳಿಸಿಕೊಂಡು ಅವರ ಹುದ್ದೆ ಖಾಯಂಗೊಳಿಸಿಕೊಂಡು ಅದಕ್ಕೆ ಏನು ನೆಪ ಹೇಳ್ತಿದ್ದಾರಂದ್ರೆ ನಿಮಗೆ ಜನಗಣತಿ ಆಗಲಿ ಮತ್ತೆ ಡಿಲಿಮಿಟೇಷನ್ ಆಗಲಿ ಕ್ಷೇತ್ರ ವಿಂಗಡಣೆ ಆಗಲಿ ಅಂತ ಹೇಳ್ತಿದ್ದಾರೆ. ಬಂಧುಗಳೇ, ಕ್ಷೇತ್ರ ವಿಂಗಡಣೆಗೂ ಜನಗಣತಿಗೂ ಯಾವುದೇ ಸಂಬಂಧವಿಲ್ಲ, ಮಹಿಳಾ ಮೀಸಲಾತಿಗೂ ಯಾವುದೇ ಸಂಬಂಧವಿಲ್ಲ. ಇವತ್ತು ನಮ್ಮ ತಾಯಂದಿರಿನ ಯಾವುದೋ ಸ್ವಲ್ಪ ಅವಕಾಶಗಳನ್ನು ಕೊಟ್ಟು ನಮ್ಮನ್ನು ವಂಚಿಸ್ತಾ ಇದ್ದಾರೆ. ಅದಕ್ಕೆ ನಾವು ಇವಾಗ ಈ ಮಳೆಗಾಲದ ಅಧಿವೇಶನ ಏನು ನಡೀತಾ ಇದೆಯೋ ಆ ಅಧಿವೇಶನದಲ್ಲಿ ನಮ್ಮ ಲೋಕಸಭೆಯ ಅಧಿಕಾರಿಗಳಿಗೂ ಮಾನ್ಯ ಪ್ರಧಾನಮಂತ್ರಿಯವರಿಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ರಾಜ್ಯಸಭೆಯವರಿಗೂ ನಾವು ನಮ್ಮ ವಿನಂತಿ ಏನಿದೆ ಅಂದರೆ ನೀವು ತಕ್ಷಣವೇ ಮಹಿಳಾ ಮೀಸಲಾತಿ ಜಾರಿಗೊಳಿಸಬೇಕು. ಇಲ್ಲ ಅಂದರೆ ಇಲ್ಲಿರುವ
ಒಂದೊಂದು ಮಹಿಳಾ ನಾಯಕಿಯರು ಇಡೀ ದೇಶದ ತುಂಬ ನಾವು ಹೋರಾಟ ಮಾಡಬೇಕಾಗ್ತದೆ, ರಸ್ತೆಗಿಳಿಬೇಕಾಗ್ತದೆ, ನಮ್ಮನ್ನು ನಾವು ಹೋರಾಟಕ್ಕೆ ಸಮರ್ಪಕ ಮಾಡಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ನಮ್ಮ ಧ್ವನಿಯನ್ನು ತಾವು ತಿಳ್ಕೊಂಡು ಶರಣರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿರುವ ನಮ್ಮ ಹಕ್ಕು ನಮಗೆ ಕೊಡಿ ಅಂತ ಈ ಮೂಲಕ ನಾವು ನಮ್ಮ ಎಲ್ಲ ಸಂಗಾತಿಗಳ ಪರವಾಗಿ ನಾನು ಕೇಳಿಕೊಳ್ತೇನೆ.